ಹಲೋ. ರೀಚ್ ಅದು ಇವಾಗ ಮಚ್ಚ ಬೇರೆ ಯಾವ್ದಾನ ರೂಮ್ ಇದೆಯಾ? ಯಾಕೋ ರೂಮ್ ತುಂಬ ಬರೀ ದೇವ್ರ ಫೋಟೋಗಳಿವೆ. ನಿನಗೆ ಗೊತ್ತಲ್ವಾ ನನಗೆ ದೇವ್ರು ಅಂದರೆ ನಂಬಿಕೆ ಇಲ್ಲ ಅಂತ. ಮಚಾ ಒಂದು ವಾರ ತಾನೇ ಅಡ್ಜಸ್ಟ್ ಮಾಡ್ಕೋ ಮಚಾ ಪ್ಲೀಸ್. ಸರಿ. ಇನ್ನೊಂದು ಸಮಾಚಾರ ಹಾಲಾಪಿನ ವಾಟ್ ಆಪಿ? ನಿನಗೆ ಗೊತ್ತಲ್ಲ ನನ್ನ ಪ್ರಾಬ್ಲಮ್ ಬಗ್ಗೆ. ನನ್ನ ಕನಸು ದೊಡ್ಡ ಡೈರೆಕ್ಟ್ರ್ ಆಗಬೇಕು, ಒಂದು ದೊಡ್ಡ ಮೂವಿ ಮಾಡಬೇಕು. ಆದರೆ ನಮ್ಮ ಮನೇಲಿ ನನಗಿಷ್ಟ ಅಲ್ಲ ಅಂದ್ರೂ ಸಾಫ್ಟ್ವೇರ್ ಜಾಬ್ಗೆ ಹೋಗು ಅಂತ ಬಲವಂತ ಮಾಡ್ತಾರೆ. 1 ಇಯರ್ ಆಯಿತು ಮಚ್ಚ, ಇನ್ನು ಕೆಲಸನೂ ಸಿಕ್ಕಿಲ್ಲ. ಟ್ರೈ ಮಾಡೋದು ನನ್ನ ಕೈಲಿ ಆಗ್ತಾನೂ ಇಲ್ಲ. ನಮ್ಮ ತಾತನೊಂದು ಲ್ಯಾಂಡು, ಅವನು ಯಾರೋ ಪೊಲಿಟಿಷಿಯನ್ ದಾದಾ ಅಂತೆ, 2 ಕೋಟಿಗೆ ಹೋಗೋ ಜಾಗನ 10 ಲಕ್ಷ ಕೊಡು ಅಂತವನೆ. ಇನ್ನು ನನ್ನ ಧೈರ್ಯದ ಬಗ್ಗೆ ಗೊತ್ತಲ್ವಾ, ರಾತ್ರಿ ಸರಿಯಾಗಿ ನಿದ್ದೆ ಬರೋಲ್ಲ, ಭಯ ಆಗುತ್ತೆ. ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ಮು ಚಿಟೇಮ. ನಿನಗೆ ಗೊತ್ತಲ್ವಾ 3 ಇಯರ್ ಲವ್. ಇವಾಗ ಅವ್ರ ಮಾವನ ಮಗ ಬಂದ ಅಂತ ನನ್ನೇ ಅವಾಯ್ಡ್ ಮಾಡ್ತಾವಳೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಓಪನ್ ಗಾಡ್ ಮಚಾ. ಇಲ್ಲ ಮಚ್ಚ, ದೇವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಸರಿ ಮಚ್ಚ, ಸ್ವಲ್ಪ ತಲೆ ನೋವ್ತಿದೆ, ಮಲ್ಕೊತೀನಿ. ಬಾಯ್. ಓಕೆ ಬಾಯ್ ಮಚಾ. ಅಯ್ಯೋ, ಕರೆಂಟ್ ಬೇರೆ ಹೋಯ್ತಲ್ಲಪ್ಪ. ಇಲ್ಲಾದರೂ ಲೈಟ್ ಬೇರೆ ಇಕ್ಕೋಣ. ಸತ್ಯಯುಗದಲ್ಲಿ ಶ್ರೀ ಮಹಾವಿಷ್ಣು ಮತ್ಸ್ಯಾವತಾರದಲ್ಲಿ ಹವಗ್ರೀವಡು ಜೊತೆ ಯುದ್ಧ ಮಾಡಿ ಸಂಪಾದನೆ ಮಾಡಿದ ವೇದನಿ ಪ್ರಳಯ ಪೀಪಟ ಮನ್ಮಥನಿಗೆ ಕೊಟ್ಟು ಮಾನವ ಜನ್ಮಕ್ಕೆ ಒಳ್ಳೆಯದಕ್ಕೆ ಉಪಯೋಗ ಮಾಡು. ಯುಗ ಯುಗಗಳಿಂದ ಕಾಪಾಡಿಕೊಂಡು ಬಂದ ಜ್ಞಾನನ ಈ ಯುಗದಲ್ಲಿ ಜ್ಞಾನನ ನೀನೇ ಕಾಪಾಡಿಕೊಳ್ಳಬೇಕು. ಹಾಗೆ ಪ್ರಯತ್ನ ಮಾತ್ರ ಯಾವತ್ತೂ ಬಿಡಬೇಡ.
ಲೈ ಏನೋ ಮಾತಾಡ್ತಿದ್ಯಾ? ಎಕ್ಸಾಮ್ ಇವತ್ತಾ? ಇವಾಗ? ಲೈ ನಾನಿನ್ನ ಸ್ವಲ್ಪನೂ ಪ್ರಿಪೇರ್ ಆಗಿಲ್ವೋ? ಯಾಕೋ ತಲೆ ಭಾರ ಅನ್ನಿಸಿದೆ. ಸರಿ ಮಚ್ಚ, ಆಯ್ತಾ? ಕಾರ್ಯಕ್ಕೋಸ್ಕರ ಒಂದು ಪರ್ವತವನ್ನೆತ್ತಿದ ಕೂರ್ಮ. ಭಾರ ಅಂತ ಭಯಪಡಬೇಡ, ನೀನು ನಂಬು, ಆಗ ಭಾರ ಸುಲಭವಾಗುತ್ತೆ. ಮೊದಲು ಭಯ ಇಲ್ದಂಗಿರು, ಧೈರ್ಯದಿಂದ ಇರು, ನೀನು ಆ ಕೆಲಸವನ್ನು ಮಾಡ್ತೀಯ. ಎಕ್ಸಾಮ್ ಪಾಸ್ ಆದೆ. ಹಲೋ ಅಪ್ಪ, ಹೇಳು. ಕೆಲಸ ಸಿಕ್ತು, ನಾಳೆಯಿಂದನೇ ಜಾಯ್ನ್ ಆಗ್ಬೇಕಂತೆ. ತುಂಬಾ ಖುಷಿ ಕಣಪ್ಪ, ಒಳ್ಳೇದಾಯ್ತು, ಕೆಲಸ ಮಾಡು ಚೆನ್ನಾಗಿ. ಆದರೆ ಅಪ್ಪ, ನಾನು ದೊಡ್ಡ ಡೈರೆಕ್ಟ್ರ್ ಆಗಬೇಕು ಅನ್ನೋದೇ ನನ್ನ ಕನಸಪ್ಪ. ಯಾವ ಡೈರೆಕ್ಟ್ರು ಇಲ್ಲ, ಫಿಲಮ್ ಇಲ್ಲ, ಚಿಕ್ಕ ಮುಚ್ಕೊಂಡು ಕೆಲ್ಸಕ್ಕೆ ಹೋಗು. ಛೇ, ಸರವಣ ಸವಧರ್ಮ ವಿಘ್ನಹು ಪರಧರ್ಮತ ಸೌ ಅನುಸ್ಥಿತ ಸವಧರ್ಮ ನಿಧನಹು. ನಿನಗೆ ಇಷ್ಟವಾದ ಕೆಲಸ ಬಿಟ್ಟು ಬೇರೆಯವರಿಗೋಸ್ಕರ ಬೇರೆ ಕೆಲಸ ಮಾಡಿದರೆ ಅದು ನಿನ್ನ ಆತ್ಮಕ್ಕೆ ಮಾಡುತ್ತಿರುವ ಮೋಸ. ಹೌದು, ಇದು ನನಗೆ ನಾನೇ ಮಾಡ್ಕೊತಾ ಇರೋ ಮೋಸ. ಅಪ್ಪ ಅಮ್ಮಂಗೋಸ್ಕರ ಈ ಕೆಲ್ಸಕ್ಕೆ ಸೇರಿದೆ, ಆದರೆ ಸಂತೋಷ ಇಲ್ಲ. ನನಗಿಷ್ಟ ಇರೋ ಕೆಲಸನೇ ಇನ್ನು ಮುಂದೆ ಮಾಡೋದು. ಅಪ್ಪಂಗೆ ಇವಾಗಲೇ ಕಾಲ್ ಮಾಡಿ ಹೇಳ್ತೀನಿ. ಹಲೋ 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 ಅಪ್ಪ, ನಾನು ಇನ್ನು ಮುಂದೆ ಕೆಲ್ಸಕ್ಕೆ ಹೋಗಲ್ಲ. ನಾನು ಇನ್ನು ಮುಂದೆ ಡೈರೆಕ್ಷನ್ನೇ ಮಾಡೋದು, ಡೈರೆಕ್ಟ್ರೇ ಆಗೋದು. ನಿಂದು ನಿನಗೆ ಮಾತ್ರ ಸ್ವಂತ. ಅದನ್ನು ಹೇಗಾದರೂ ಕಾಪಾಡು. ಭೂಮಿ ಯಾರ ರಾಕ್ಷಸರ ಸೊತ್ತಲ್ಲ, ಅದು ಭಗವಂತನಿಂದ ಕಾಪಾಡಿದ್ದು. ಇನ್ನು ಎಷ್ಟು ದಿನ ಅಂತ ಈ ಭಯದಿಂದ ಸಾಹಿತ್ಯ? ಒಂದು ದಿನ ಬದುಕಿದ್ದರೂ ಧೈರ್ಯದಿಂದ ಬದುಕಬೇಕು. ಇಲ್ಲ, ಇವತ್ತು
ಇವತ್ತೇ ಸಾಯಬೇಕು. ಹಲೋ 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 ಸರ್ ಸರ್ ಅದು ನಮ್ಮ ಜಾಗ ಸರ್. 2 ಕೋಟಿಗೆ ಹೋಗುತ್ತೆ ಸರ್. ಮುಚ್ಕೊಂಡು ಸೈನ್ ಹಾಕ್ಲಿಲ್ಲ ಅಂದರೆ ಮಗನೇ ನಿಮ್ಮ ಅಪ್ಪ ಅಮ್ಮ ಬಂದು ಸಾಯಿಸ್ಬಿಡ್ತೀನಿ. ಮುಟ್ಟೋಲೇ ದಮ್ಮಿದ್ರೆ ಮುಟ್ಟಲೇ. ನಮ್ಮ ಅಪ್ಪ ಅಮ್ಮನಿಂದ ಒಂದೇ ಒಂದನೇ ರಕ್ತ ಹೊರಗಡೆ ಬಂದ್ರೂ ನನ್ನ ಮಗನೇ ನಿನ್ನ ಮನೆಗೆ ನುಗ್ಗಿ ಹೊಡಿತೀನಿ. ವಿತಿನ್ ಸೆಕೆಂಡಲ್ಲಿ ನಿನ್ನ ಮನೆಗೆ ನುಗ್ಗಿ ಹೊಡಿತೀನೋ. ಅದೇನಾಗುತ್ತೋ ನೋಡ್ಕೊಂಡೇ ಬಿಡ್ತೀನಿ ಕಣೋ. ಹಲೋ ಚಿಟ್ಟಮ್ಮ. ಹಾಂ ಹಲೋ ಹೇಳು. ಏನು ಹೇಳಿ? ಯಾರದು ನಿನ್ನ ಸ್ಟೇಟಸ್ಗೆ ಹಾಕಿರೋ ಹುಡುಗ? ನಿನಗೆ ಒಂದು ವಿಷಯ ಹೇಳಬೇಕು. ಅವನು ನಮ್ಮ ಅತ್ತೆ ಮಗ. ನಾನು ಅವನ್ನೇ ಮದುವೆ ಆಗೋದು. ನೀನು ಅಂದರೆ ನಂಗೆ ಇಷ್ಟ ಇಲ್ಲ. ಗುಡ್ ಬೈ. ಹಲೋ ಹಲೋ ಏ ರಾಧಾ ಕೇಳ್ತಾಳಂತೆ, ಕೃಷ್ಣ ನಾನು ಎಲ್ಲೆಲ್ಲಿ ಇರುತ್ತೀನಿ ಅಂತ. ಕೃಷ್ಣ ಹೇಳ್ತಾನಂತೆ, ನನ್ನ ನೆನಪಿನಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ಉಸಿರಿನಲ್ಲಿ. ಆವಾಗ ರಾಧಾ ಕೇಳ್ತಾಳಂತೆ, ನಾನು ಎಲ್ಲಿ ಇರುವುದಿಲ್ಲ ಅಂತ. ಕೃಷ್ಣ ಹೇಳ್ತಾನಂತೆ, ನನ್ನ ಹಣೆ ಬರಹದಲ್ಲಿ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ.
ಹಲೋ. ಹೇಳು ಏನು. ಸರಿ, ನೀನೆಲ್ಲೇ ಇದ್ರು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ನನ್ನಿಂದ ಯಾವುದೇ ಕಾಲು ಮೆಸೇಜು ಬರಲ್ಲ, ತೊಂದರೆನೂ ಆಗಲ್ಲ. ನೀನಿಲ್ಲೇ ಇದ್ರು ಚೆನ್ನಾಗಿರ್ಬೇಕು. ಮಾ ಕರ್ಮ ಫಲೇತು ಭೂರ ಮಾತೆ ಸನೋಸ್ತವ ಕರ್ಮಣಿ. ಬನ್ನಿ. ಈ ದೇವ್ರ ಫೋಟೋ ಎಲ್ಲ ನೋಡ್ತಿದ್ರೆ ನೀವು ದೊಡ್ಡ ದೇವ್ರ ಭಕ್ತರು ಅನ್ಸುತ್ತೆ. ಥ್ಯಾಂಕ್ ಯು ಅವರ್ ಕಮೆಂಟ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹೌದಾ, ಏಕೆ? ದಿನ ರಾತ್ರಿ ನೀವು ಇಲ್ಲಿ ಸ್ಕ್ರಿಪ್ಟ್ ಬರೆದಿಟ್ಟು ಹೋಗ್ತಿದ್ರಲ್ಲ, ಆ ಸ್ಕ್ರಿಪ್ಟಿಂದ ನನ್ನ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ಥ್ಯಾಂಕ್ಸ್. ನಾನಾ? ಈ ಸ್ಕ್ರಿಪ್ಟೆಲ್ಲ ನನಗೆ ಬರೆಯೋಕ್ಕೆ ಬರಲ್ಲ ಬ್ರೋ. ಏನು ಹುಡುಕ್ತಾ ಇದ್ದೀರಾ ಬ್ರೋ? ನನಗೆ ಯಾವ ಸ್ಕ್ರಿಪ್ಟು ಬರೆಯೋಕ್ಕೆ ಬರಲ್ಲ ಬ್ರೋ. ಇಲ್ಲೇ ಇತ್ತು ಬ್ರೋ, ನೀವು ಬರ್ದಿದ್ದ ಸ್ಕ್ರಿಪ್ಟ್ ಇಲ್ಲೇ ಇತ್ತು. ಬ್ರದರ್, ಇಲ್ಲೇ ಇತ್ತು ಬ್ರದರ್. ರಿಲ್ಯಾಕ್ಸ್ ಬ್ರೋ, ರಿಲ್ಯಾಕ್ಸ್. ಕೂಲಾಗಿ ಸ್ವಲ್ಪ ಕಣ್ಣು ಮುಚ್ಕೊಂಡು ನೀವೇ ಯೋಚನೆ ಮಾಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ